ಶ್ರೀರಾಮ ಸಮರ್ಥ. ಏಪ್ರಿಲ್ 21. ಸತ್ಸಮಾಗಮವೆಂದರೆ ಸಂತರು ಹೇಳಿದಂತೆ ನಡೆಯುವುದು. ಯಾವುದೇ ಮಂಗಲ ಕಾರ್ಯದಲ್ಲಿ ಎಲ್ಲಕ್ಕೂ ಮೊದಲು ಗಣಪತಿಯ ಆವಾಹನ ಮಾಡುತ್ತಾರೆ. ಹಾಗೂ ಕಾರ್ಯವು ಸಂಪನ್ನವಾಯಿತೆಂದರೆ ಕೊನೆಗೆ ಗಣಪತಿಯ ವಿಸರ್ಜನೆ ಮಾಡುತ್ತಾರೆ. ಅದರಂತೆ ಅನುಸಂಧಾನದಿಂದಲೇ ಗ್ರಂಥ ವಾಚನ ಪ್ರಾರಂಭ ಮಾಡಬೇಕು, ಅನುಸಂಧಾನದಿಂದಲೇ ಸಮಾಪ್ತಿ ಮಾಡಬೇಕು. ಲೌಕಿಕ ಕಾರ್ಯಗಳಲ್ಲಿ ಗಣಪತಿಯ ವಿಸರ್ಜನೆ ಆಯಿತೆಂದರೆ ನಾವು ಮಾತ್ರ ಹಾಗೆಯೇ ಉಳಿದುಕೊಳ್ಳುತ್ತೇವೆ. ಆದರೆ ಅನುಸಂಧಾನ ವಿಸರ್ಜನೆ ಮಾಡುವಾಗ ನಾವು ಕೂಡ ಅದರಲ್ಲಿ ಇಲ್ಲದಂತಾಗಬೇಕು. ನಾವು ಯಾವಾಗಲೂ ನನ್ನನ್ನು ಹೇಗೆ ಇಡಬೇಕೆಂದು ನಿನಗೆ ಅನಿಸುವುದೋ ಹಾಗೇ ಇಡು, ಆದರೆ ನಿನ್ನ ವಿಸ್ಮರಣೆಯಾಗಗೊಡಬೇಡ, ನನ್ನ ಈ ಬೇಡಿಕೆಯನ್ನು ಪೂರ್ಣ ಮಾಡು ಎಂದು ಶ್ರೀ ಗುರು ಚರಣಗಳಲ್ಲಿ ಪ್ರಾರ್ಥಿಸಬೇಕು. ಭಗವಂತನನ್ನು ಮರೆತು ಭಜನೆ ಮಾಡಬಾರದು. ಭಗವಂತನ ಸ್ಮರಣೆಯಲ್ಲಿ ಕಾಯಿಪಲ್ಯ ತಂದರೂ ಅದರಲ್ಲಿ ಬಹಳ ದೊಡ್ಡ ಶ್ರೇಯಸ್ಸು ಇರುತ್ತದೆ. ಜಗತ್ತಿನ ಮರ್ಯಾದೆಗೆ ಅಂಜಿ ಭಗವಂತನಿಂದ ದೂರವಾಗಬಾರದು. ನಾನು ಯಾರು ಎಂಬ ವಿಚಾರವನ್ನು ಮಾಡಬೇಕು. ಹಾಗೂ ಈ ರೀತಿ ವಿಚಾರ ಮಾಡುವುದಕ್ಕಾಗಿ ನಾನು ಯಾರವನಲ್ಲ ಎಂಬುದನ್ನು ನೋಡಬೇಕು. ನಾನು ಆಪ್ತೇಷ್ಟರ, ಹೆಂಡತಿ ಮಕ್ಕಳ, ತಂದೆ ತಾಯಿಯವರವನಂತೂ ಅಲ್ಲ. ಅದರಂತೆ ನಾನು ದೇಹದವನು ಹಾಗೂ ಮನಸ್ಸಿನವನೂ ಅಲ್ಲ. ಈ ರೀತಿ ವಿಚಾರ ಮಾಡುತ್ತಾ ಏನು ಉಳಿಯುವುದೋ ಅದೇ ನಾನು. ನಿಜವಾದ ಸಮಾಧಾನ ಏಕತ್ವದಲ್ಲಿಯೇ ಇದೆ, ಅಂದರೆ ಅದ್ವೈತದಲ್ಲಿಯೇ ಇರುತ್ತದೆ. ಆದ್ದರಿಂದ ದ್ವೈತದ ಜನಕವಾದ ಅಭಿಮಾನವು ಹೇಗೆ ಕಡಿಮೆ ಆದೀತೆಂಬುದನ್ನು ನೋಡಬೇಕು. ಇದಕ್ಕಾಗಿ ನಾನು ಕರ್ತ ಅಲ್ಲ, ದೇವರೇ ಕರ್ತ ಎಂದು ತಿಳಿಯಬೇಕು. ಸರ್ವಭೂತಗಳಲ್ಲಿಯೂ ಭಗವದ್ಭಾವವನ್ನು ನೋಡಬೇಕು. ಸತ್ಸಮಾಗಮ ಮಾಡಬೇಕು. ಸತ್ಸಮಾಗಮವೆಂದರೆ ಸತ್ಯದ ಸಮಾಗಮ. ಸತ್ಪುರುಷರ ವಚನದ ಮೇಲೆ ವಿಶ್ವಾಸವಿಟ್ಟು ಅದರಂತೆ ನಮ್ಮ ವೃತ್ತಿಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದೇ ನಿಜವಾದ ಸತ್ಸಮಾಗಮವಾಗಿರುತ್ತದೆ. ಸತ್ಪುರುಷರ ಮೇಲೆ ಅನನ್ಯ ಶ್ರದ್ಧೆಯನ್ನಿಡಬೇಕು. ಅವರ ನಡತೆಯಂತೆ ನಡೆಯಬೇಕು. ಅವರ ಸಮಾಗಮವು ದೈನ್ಯವೆಂದು ತಿಳಿಯಬಾರದು. ಯಾರು ಮತ್ತೆ ಮತ್ತೆ ನಿಮ್ಮ ವಿಷಯಗಳಲ್ಲಿಯ ತೊಂದರೆಗಳನ್ನಷ್ಟೇ ದೂರ ಮಾಡುತ್ತಾರೋ ಅವರು ಸಂತರಲ್ಲ. ನಿಜವಾದ ಸಂತರು ವಿಷಯದ ಆಸಕ್ತಿಯನ್ನು ಕಡಿಮೆ ಮಾಡುತ್ತಾರೆ. ಇಂಥ ಸಂತರಿಗೆ ಶರಣು ಹೋಗಬೇಕು. ಸಂತರೇ ನಮ್ಮ ಚಿತ್ತವನ್ನು ನಿರ್ವಿಷಯ ಮಾಡಬಲ್ಲರು. ಸಂತರು ನಮ್ಮ ಅಂತಃಕರಣದಲ್ಲಿ ಈಶ್ವರ ದರ್ಶನದ ತಳಮಳ ಉಂಟು ಮಾಡುತ್ತಾರೆ. ಅಂತಃಕರಣದಲ್ಲಿ ತಳಮಳ ನಿರ್ಮಾಣ ಮಾಡುವುದೇ ಸಂತರ ನಿಜವಾದ ಕಾರ್ಯಕೌಶಲ್ಯವಾಗಿರುತ್ತದೆ. ಸಂತರ ಭಾಷೆಯು ತಳಮಳದ್ದಾಗಿರುತ್ತದೆ. ಆದ್ದರಿಂದಲೇ ಅದು ತಳಮಳವನ್ನು ನಿರ್ಮಾಣ ಮಾಡುತ್ತದೆ. ಸಂತರು ಹೇಳಿದಂತೆ ನಡೆಯಬೇಕು. ಜಗತ್ತು ಸಂತರ ಹೊರತು ಇರಲು ಶಕ್ಯವಿಲ್ಲ. ಯಾರು ದೇಹದಲ್ಲಿ ಇರುವಂತೆ ಕಾಣುತ್ತಾರೋ ಆದರೆ ನಿಜವಾಗಿ ದೇಹಾತೀತರಾಗಿರುತ್ತಾರೋ ಅವರು ಸಂತರೇ ಆಗಿರುತ್ತಾರೆ. ನಮಗೆ ಅವರನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ಇದಕ್ಕೇನು ಮಾಡಬೇಕು? ನಾಮದ ಸಹಯೋಗದಿಂದಲೇ ಸಂತರನ್ನು ಅರಿತುಕೊಳ್ಳಲು ಬರುತ್ತದೆ, ಹೊಂದಲು ಬರುತ್ತದೆ, ಹಾಗೂ ಅವರೊಂದಿಗೆ ಉಳಿದುಕೊಳ್ಳಲು ಬರುತ್ತದೆ. ಯಾರು ಭಗವಂತನ ನಾಮವನ್ನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಸಂತರ ದರ್ಶನವಾಗುತ್ತದೆ. ಅವರು ತಮ್ಮನ್ನು ಭೇಟಿಯಾದವರಿಗೆ ಭಗವಂತನ ದರ್ಶನ ಮಾಡಿಸಿಕೊಡುತ್ತಾರೆ. ಅಂಥವನಿಗೆ ಯಾವುದೇ ಅಡೆತಡೆ ಬರುವುದಿಲ್ಲ. ಆದರೆ ಯಾರು ಕೇವಲ ಶಬ್ದಜ್ಞಾನದ ಬೆನ್ನು ಹತ್ತಿರುವರೋ ಅಂಥವರಿಗೆ ಆಸಕ್ತಿಯು ತಪ್ಪಲಾರದು, ಹಾಗೂ ಅವರ ಜೀವನವು ಸಾರ್ಥಕವಾಗಲಾರದು. ಇಂದಿನ ಮುಖ್ಯ ವಿಚಾರ, ಸಂತರ ಪದರಿನಲ್ಲಿ ಬಿದ್ದರೆ ಅವರು ನಮ್ಮ ಮರ್ಯಾದೆಯನ್ನು ಉಳಿಸುತ್ತಾರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.